ಪಾಂಡವಪುರ ಹಳೆ ಎಲೆಕೆರೆ ಕಟ್ಟೇರಿ ಗ್ರಾಮಗಳ ರಸ್ತೆ ಚರಂಡಿ ಅಭಿವೃದ್ಧಿಗೆ 1.36 ಕೋಟಿ ಕಾಮಗಾರಿಗೆ ಭೂಮಿ ಪೂಜೆ. ಪಾಂಡವಪುರ ತಾಲೂಕಿನ ಹಳೆ ಎಲೆಕೆರೆ ಹಾಗೂ ಕಟ್ಟೇರಿ ಗ್ರಾಮಗಳಲ್ಲಿ ಒಟ್ಟು 1.36 ಕೋಟಿ ವೆಚ್ಚದಲ್ಲಿ ಗ್ರಾಮದೊಳಗಿನ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗಳಿಗೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು. ಓಂ ನಮೋ ರಾಜಾದಿರಾಜಾಯ ಪ್ರಥಯ್ಯ ಸಾಯಿನೇಃ ನಮೋ ವಯಂ ವೈರಮಣಾಯ ಗೋರ್ಮಯೇ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಪಿಡಬ್ಲ್ಯೂಡಿ ಇಲಾಖೆ ಹಾಗೂ ಎಸ್ಸಿಪಿ ಯೋಜನೆಯಡಿ ಒಟ್ಟು 3 ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದರಲ್ಲಿ 47 ಲಕ್ಷ, 53 ಲಕ್ಷ ಹಾಗೂ 36 ಲಕ್ಷ ವೆಚ್ಚದ ಕಾಮಗಾರಿಗಳನ್ನು ಒಳಗೊಂಡಿದ್ದು ಒಟ್ಟಾರೆ 1.36 ಕೋಟಿ ವೆಚ್ಚದಲ್ಲಿ ಹಳೆ ಎಲೆಕೆರೆ ಮತ್ತು ಕಟೇರಿ ಗ್ರಾಮಗಳಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳು ಜಾರಿಯಾಗಲಿವೆ ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಹಾಗೂ ಎಸ್ಸಿಪಿ ಅನುದಾನದಡಿ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಹಲವು ವರ್ಷಗಳಿಂದ ಗ್ರಾಮದ ರಸ್ತೆ ಅಭಿವೃದ್ಧಿಗೆ ಗ್ರಾಮಸ್ಥರು ಬೇಡಿಕೆ ಸಲ್ಲಿಸುತ್ತಿದ್ದರು. ಆ ಬೇಡಿಕೆಗೆ ಸ್ಪಂದಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಕೆಂಪುಗೌಡ, ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ಕೆಟಿ ಗೋವಿಂದೇಗೌಡ, ದಯಾನಂದ್, ರೂಪಾ ನಿತಿನ್, ಗುತ್ತಿಗೆದಾರ ನರಸಿಂಹಮೂರ್ತಿ, ಚಂದ್ರಶೇಖರ್, ಹಳೆ ಎಲೆಕೆರೆ ಗ್ರಾಮದ ಜ್ಞಾನಾನಂದ್, ಕೆಂಪೇಗೌಡ, ಪಿ ಮಂಜು, ಶಿವರಾಜು, ಜ್ಯೋತಿ, ಕಟ್ಟೇರಿ ಗ್ರಾಮದ ಲೋಕೇಶ್, ಕರಿಗೌಡ, ಮಹಾದೇವಪ್ಪ, ರಮೇಶ್, ದೇವರಾಜು, ನಾಗಣ್ಣ, ನಟರಾಜು, ಪಿಡಬ್ಲ್ಯೂಡಿ ಇಲಾಖೆಯ ಇಂಜಿನಿಯರ್ ಜಾಯ್ ಕುಮಾರ್, ಸಹಾಯಕ ಇಂಜಿನಿಯರ್ ರಾಕೇಶ್ ಸೇರಿದಂತೆ ರೈತ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರಾಮದಲ್ಲಿ 2 ಕಾಮಗಾರಿಯನ್ನು ಚಾಲನೆ ಮಾಡಬಹುದು. ಒಂದು ಪಿಡಬ್ಲ್ಯೂಡಿಯಲ್ಲಿ ಮಾಡ್ತಿರೋಂಥದ್ದು 47 ಲಕ್ಷ ರೂಪಾಯಿ ವೆಚ್ಚದಲ್ಲಿ 550 ಮೀಟ್ರ್ ರಸ್ತೆ ಈಗಾಗಲೇ ಚರಂಡಿ ಆಗಿದೆ. ಆ ರಸ್ತೆ ಊರೊಳಗಡೆ ರಸ್ತೆ ಮಾಡೋಕ್ಕೋಸ್ಕರ. ಎರಡನೇದು ಏನು SCP ಗ್ರಾಂಟಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟೇರಿಯಲ್ಲೇ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನು ಚಾಲನೆ ಕೊಡುತ್ತದೆ. ಮೂರನೇದು ಎಲೆಕೆರೆ ಗ್ರಾಮದಲ್ಲೂ ಇವತ್ತು ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನು ಊರೊಳಗಡೆ ಮಾಡಿರೋಂಥದ್ದು. ಅದು 36 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿಯನ್ನು ಚಾಲನೆ ಕೊಟ್ಟಿದ್ದು. ಇದೆಲ್ಲ SCP ಗ್ರ್ಯಾಂಟ್ ಸಪ್ರೇಟು, ಆದರೆ ಮಿಕ್ಕಿದ 2 ಗ್ರ್ಯಾಂಟು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಕೊಟ್ಟಿದ್ದಂಥ ಗ್ರ್ಯಾಂಟಲ್ಲಿ ಇದನ್ನು ಕಾಮಗಾರಿ ಮಾಡ್ತಾಯಿದ್ದೀವಿ. ಅಷ್ಟು ರಸ್ತೆಗಳು ಸುಮಾರು ದಿನದಿಂದ ಆಗಿರಲಿಲ್ಲ, ಅದನ್ನು ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ದೀವಿ.